ನೆಕ್ಸ್ಟು ಇವಾಗ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಮಾತಾಡೋದೇ ಸ್ವಲ್ಪ ಕಮ್ಮಿ. ಎಂಟೈರ್ ಟೀಮ್ ಬಗ್ಗೆ ಹೆಂಗಿತ್ತು ಒಂದು ಜರ್ನಿ? ನಾನು ಡೈರೆಕ್ಟರ್ ಫಸ್ಟ್ ಮೀಟ್ ಆದಾಗ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ವಿನೋದ್ ಸರ್ಗೆ ಮಾಡಬೇಕು ಅಂತ ಇತ್ತು ಸಿನಿಮಾ ಫಸ್ಟು. ಕತೆ ತೊಗೊಂಡೋಗಿ ಡೈರೆಕ್ಟ್ರ್ ಹತ್ರ ನಾವು ಕುತ್ಕೊಂಡಾಗ ಡೈರೆಕ್ಟ್ ಬಲರಾಮನೇ ಮಾಡಬೇಕು ಅಂತ ಇತ್ತು. ನಾವು ಬಲರಾಮನ ಕತೆನೇ ಮಾಡಬೇಕು ಅನ್ನೋದಿತ್ತು. ಸಿಂಪಲಾಗಿ ಸ್ಟಾರ್ಟ್ ಆಯಿತು, ಸಿಂಪಲಾಗಿ ಎಂಡ್ ಆಯಿತು ಅಷ್ಟೇ. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್. ಸಿಂಪಲಾಗಿ ಸ್ಟಾರ್ಟ್ ಆಗಿ ಸೂಪರಾಗಿ ಎಂಡ್ ಆಯಿತು. ಸೊ ಇವಾಗ ನಿಮಗೆ ಇಡೀ ಜರ್ನಿ ಅಂದರೆ ಇವಾಗ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸು ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಯಾವ ಥರ ಇದ್ವು, ಆಚೆ ಬರುತ್ತೆ, ಜನ ಹೆಂಗೆ ಸ್ವೀಕರಿಸ್ತಾರೆ ಅದನ್ನು? ವೆರಿ ಸಿಂಪಲ್ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ ಸ್ಟಾರ್ಟಿಂಗ್ 3 days ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, 4th day ಇಮಿಡಿಯೇಟ್ ಪಿಕಪ್ ತೊಗೊಂಡ್ಬಿಡುತ್ತೆ. ಯಾಕೆಂದರೆ ಕತೆ ನೋಡಿದ್ದೀವಿ ನಾನು, ಹೀರೋ ಸರ್, ಆಮೇಲೆ ಈ ಡೈರೆಕ್ಟರ್ ಸರ್ ಎಲ್ಲ ಕೂತ್ಕೊಂಡು ನೋಡ್ದು. ಅದು ನಮಗೆ ಗೊತ್ತು ಸತ್ಯ ಹೇಗೆ ತಗೊಳ್ಳೋದು ಪಿಕಪ್ ಅಂತ. ಅದಾಗುತ್ತೆ ಸರ್. ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ವಿನೋದ್ ಸರ್ದು? ಸರ್ ಪರ್ಫಾರ್ಮೆನ್ಸ್ ಅದೇ ಹೇಳಿದ್ನಲ್ಲ, ಇದು 25th ಸಿನಿಮಾ ವಿನೋದ್ ಸರ್ದು. ಅಂದರೆ 24 ಸಿನಿಮಾ ನೋಡಿರೋದು ಬೇರೆ ವಿನೋದ್ ಸರ್ನ. ಈ 25ನೇ ಸಿನಿಮಾ ಬೇರೆ ಅವತಾರನೇ, ಅಂದರೆ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ಸರ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದಂಗೆ ಅದೇ ಕ್ಯೂಟ್ನೆಸ್. ನಮ್ಮ ಡೈರೆಕ್ಟ್ರು ಅಷ್ಟೇ, ಅಂದರೆ ಕ್ಯೂಟ್ನೆಸ್ ಬರುತ್ತೆ, ಇಲ್ಲಿ ಪ್ರಿಟಿ, ಅದಾದ್ಮೇಲೆ ಒಟ್ನಲ್ಲಿ ಅದೇ ಸೆಟ್ಟಿಗೆ ಬಂದರೆ ಮಾತ್ರ ರಾಕ್ಷಸನೇ. ಅವ್ರು ಕೆಲಸ ತಗೊಳ್ಳೋರ್ಗು ಯಾರನ್ನೂ ಬಿಡಲ್ಲ. ಅದೇನೋ ಕಸ ಕೊಟ್ಟರು ರಸ ತೆಗೆಯೋಂಥ ಡೈರೆಕ್ಟರ್ ಅವರು. ಬಟ್ ಭಾಳ ಖುಷಿ, ಫಸ್ಟ್ ಸಿನಿಮಾನೇ ನಾವು ಈ ಥರ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಪ್ಲೀಸ್ ದಯವಿಟ್ಟು ಹೀರೋಯಿನ್ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ಹೀರೋಯಿನ್ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಹೀರೋಯಿನ್ ಸೆಲೆಕ್ಷನ್ ಅಂತ ಬಂದಾಗ ನಾವು ವೆರಿ ಇದ್ರಾಗಿದ್ದು ಸೆಲೆಕ್ಟೆಡ್ ಆಗಿದ್ದು. ಅಂದರೆ ಫ್ಯೂ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾ ಅದೇ ಗೊತ್ತಾದಮೇಲೆ ಪ್ರಿಯಾ ಅವರು ಸಿಕ್ಕಿದ್ರು. ನಮಗೆ ಒಂದು ಭಯ ಇತ್ತು, ಬಿಕಾಸ್ ಅಷ್ಟು ಸೂಪರ್ ಸ್ಟಾರ್, ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಹೀರೋಯಿನ್ನು, ಅಂದರೆ ಬೇರೆ ರೀತಿಲೇ ಇದೆ ಹೊರಗಡೆ ಅವರು. ಸೊ ಅಂದರೆ ಅಪ್ಪು ಸರ್ ಜೊತೆ, ಆಮೇಲೆ ಕೆಲವೊಂದೆಲ್ಲ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ, ಹೇಗೆ ತೊಗೊಳ್ತಾರೆ ನಮ್ಮ ಕತೆ ಆಗಲಿ ಆ ಥರ ಇತ್ತು. ಬಟ್ ಅಪ್ರೋಚ್ ಮಾಡಿದಾಗ ಅಂದರೆ ಶಿ ವಾಸ್ ವೆರಿ ಸಪೋರ್ಟಿವ್. ಆಮೇಲೆ ಸೆಟ್ಟಿಗೆ ಬಂದರೂ ಅಷ್ಟೇ, ಇಷ್ಟುದ ಮಗು ಹೇಗೆ ರಿಯಾಕ್ಟ್ ಮಾಡುತ್ತಲ್ಲ ಹಾಗೆ ಎಲ್ಲರೂ ಡಲ್ಲಾಗಿ ಡೇ ಆ್ಯಂಡ್ ನೈಟ್ ಶೂಟ್ ಮಾಡ್ಬೇಕಾದ್ರೆ ಡಲ್ಲಾಗಿದ್ರು ಇಲ್ಲ ನಾವು ಮಾಡೋಣ, ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು. ಮೇಡಮ್ ಇದೆಲ್ಲ ನಿಜನೇ ತಾನೆ ಮೇಡಮ್? 100% ಸರ್. ಭಾಳ ಖುಷಿ ಇದೆ ಸರ್. ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಅಂದರೆ ಈಗ ನೋಡ್ತಾ ಇದ್ದೀರಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವ್ರ ಪಾಪ ಚೆನ್ನೈಯಿಂದ ಬಂದರು, ನೆನ್ನೆ ಬಂದಿರೋದು, ನೆನ್ನೆಯಿಂದನೂ ಫಾಲೋಅಪ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ಬೇಕು ಸ್ಟ್ರೆಸ್, ಏನು ಮಾಡ್ಬೇಕು, ನೀವು ಹೇಳಿ, ನಾನು ಇದ್ದೀನಿ ಮಾಡ್ಕೊಡ್ತೀನಿ ಅಂತ. ಅದೊಂದು ಅವ್ರಿಗೆ ಅದೊಂದು ಬೇಜಾರಾಗ್ಬಿಟ್ಟಿದೆ, ಪಂಚ ಒಂದು ಹಾಕೊಂಡಿಲ್ಲ. ಎಲ್ಲ ಒಂದೇ ಥರ ಇದೆಯಲ್ಲ ಸರ್, ಆ್ಯಕ್ಚುಲಿ ನೀವೇ ಮೇನ್ ಹಾಕೊಬೇಕಾಗಿರೋದು. ಇರ್ಲಿ ಬಿಡಿ, ನೆಕ್ಸ್ಟ್ ಮಾಡೋಣ. ಅವ್ರು ಮಾಡಲ್ಲ, ಅಷ್ಟೇ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದಾಗ, ಈ ಚಿತ್ರಕ್ಕೆ ವಿನೋದ್ ಸರ್ ಎಷ್ಟು ಒಂದು ಸ್ಟ್ರಾಂಗ್ ಒಂದು ಬೆಂಬಲವಾಗಿ ನಿಂತಿದ್ರು, ನಿಶಾ ಮೇಡಮು ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತಿದ್ರು. ನಾನು ನೋಡ್ತಿದ್ದೆ, ಪ್ರತಿಯೊಂದು ದಿವಸ ಸೆಟ್ಟಿಗೆ ಬರೋದಾಗಲಿ, ಟೇಕ್ ಕೇರ್ ಮಾಡೋದಾಗಲಿ, ಇಲ್ಲ ಪ್ರತಿಯೊಂದು ವಿಷಯನ ತಿಳ್ಕೊಳೋದಾಗಲಿ, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ವಿನೋದ್ ಸರ್ ಹತ್ರ ಡಿಸ್ಕಸ್ ಮಾಡೋದಾಗಲಿ, ತುಂಬ ಖುಷಿ ಕೊಡುವಂಥ ವಿಷಯ ಅದು. ಸೊ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಡಮ್? ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಬರೀ ವಿನೋದ್ ಸರ್ ಹೆಂಡತಿ ಅಂತ ಕೆಲಸ ಬಂದಿಲ್ಲ. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗು ಕೆಲಸ ಮಾಡಿದ್ದೀನಿ. ಸೊ ಶ್ರೇಯಸ್ ಹಾಕೋ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ, ಎಲ್ಲೆಲ್ಲಿ ಕರೆಕ್ಟಾಗಿ ಸೇರ್ತಿದೆಯಲ್ಲ ಎಲ್ಲ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿತ್ತು. ಬಟ್ ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆದಿತ್ಯ ಆಶ್ರಯ ಆಗಲಿ, ಅಶ್ವಿನ್ ಹಸನ್ ಆಗಲಿ, ಅರುಣ್ ಅವರಾಗಲಿ, ಪುನೀತ್ ಅವರಾಗಲಿ, ಇವನ್ ಚಿನ್ಮಯ್, ಪಾಪ ಚಿನ್ಮಯ್ ಅಮ್ಮ ಅವ್ರು ಎಷ್ಟು ದೂರದಿಂದ ಬರ್ತಿದ್ರು ಅಂತ ಅಂದರೆ, ಎಲ್ಲೇ ಇದ್ರೂ ಆ ಟೈಮಿಗೆ ಬಂದು ಒಂದು ಏನೋ ಟೈಮಿಗೆ ಬಂದು ಸೇರೋದು. ಆ್ಯಂಡ್ ಹ್ಯಾಸ್ ಆಫ್ ಟು ನಯನಾ, ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಮದರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಚಿನ್ಮಯ್ಗೆ ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಬಯಸ್ತೀವಿ. ಆ್ಯಂಡ್ ಇವನ್ ಕಡಿ ವಿಶ್ವ ಅವರು, ಪ್ರತಾಪ್ ನಾರಾಯಣ ಅವರು, ಆ್ಯಂಡ್ ನಿಮ್ಮದು ಕೇಳೋದೇ ಬೇಡ, ರಜತ್ ಎಲ್ಲೋದ್ರೂ ಅಲ್ಲಿ ಈಸ್ ದೇರ್ ಅಷ್ಟೇ. ಅಂದರೆ ಫಸ್ಟ್ ಎಲ್ಲರೂ ರಜತಲ್ಲಿ ಅಂತ ಒಂದು ನೋಡೋ ಥರ ಅವ್ರು ಮಾಡ್ಕೋತಾರೆ. ಸೊ ದ ಹೋಲ್ ಸೆಟ್ ಆಗಲಿ, ದ ಹೋಲ್ ಶೂಟಿಂಗ್ ಆಗಲಿ ತುಂಬಾ ಖರ್ಚು ಮಾಡಿದ್ದಾರೆ ಶ್ರೇಯಸ್ಸು. ಇದು ನಮ್ಮ ಮನೆ ಪ್ರೊಡಕ್ಷನ್ ಥರ. ನಾವು ಆ್ಯಕ್ಚುಲಿ ಶ್ರೇಯಸ್ ಅವ್ರಿಗೆ ಹೇಳಿದ್ರು, ಶ್ರೇಯಸ್ಗೆ ಹೇಳಿದ್ದೀವಿ, ಅಪ್ಪ ಬೇಡಪ್ಪ ತುಂಬ ಖರ್ಚಾಗ್ತಿದೆ ಅಂದರು. ಇಲ್ಲಮ್ಮ ನಾವು ಮಾಡ್ತೀವಿ, ಏನೋ ಈ ಒಂದು ಇದಕ್ಕೆ ಇಷ್ಟು ಬೇಕು, ನಾವು ಇಷ್ಟು ಖರ್ಚು ಮಾಡಿದ್ರೇ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಆ ಒಂದು ಕನಸಿಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್, ಇಷ್ಟು ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ರೂ ಔಟ್ ದ ಜರ್ನಿ ನೀವು ಆ್ಯಕ್ಚುಲಿ
ಇಷ್ಟು ಆರ್ಟಿಸ್ಟ್ನ ಒಂದು ಏನೋ ಟೇಕ್ ಕೇರ್ ಮಾಡಿ ಅವ್ರದ್ದೆಲ್ಲ ಇಂಪಾರ್ಟೆನ್ಸ್, ಈವನ್ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಆ ಒಂದೊಂದು ಸೀನ್ಗೂ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ನೀವು ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ಆ್ಯಂಡ್ ಆಶೀಶ್ ಸರ್ ಆಗಲಿ, ಅತುಲ್ ಸರ್ ಆಗಲಿ, ತುಂಬಾ ಅವರು, ರಮೇಶ್ ಚಂದ್ರ ಅವರು, ಶರತ್ ಲೋಹಿತೇಶ್ವ ಅವರು, ಸೊ ಎಲ್ಲರೂ, ಆಲ್ ದಿ ಆರ್ಟಿಸ್ಟ್, ಈವನ್ ಬಿಗ್ಗೆಸ್ಟ್ ಆಫ್ ದಿ ಆರ್ಟಿಸ್ಟ್ ಇಲ್ಲಿ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಟೈಮಿಗೆ ಬರೋದಾಗಲಿ, ಇಲ್ಲ ಏನೋ ಡೇಟ್ಸ್ ಕೊಡೋದಾಗಲಿ, ಡೇಟ್ಸ್ ಪ್ರಾಬ್ಲಮ್ ಅಫ್ಕೋರ್ಸ್ ಅವರು ತುಂಬ ಬ್ಯುಸಿ ಇರೋ ಅಂಥವ್ರು. ಬಟ್ ಹಾಗೂ ನಾವು ಸ್ವಲ್ಪ ಡೇಟ್ಸ್ ಚೇಂಜ್ ಮಾಡಿದ್ರೂ ಆ ಡೇಟ್ಸ್ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೂ ಆಲ್ ಆರ್ ನಾಟ್ ಅವೈಲೇಬಲ್ ಹಿಯರ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪದ್ಮಾವತಿ ಅವ್ರ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕು. ಅವರಂತೂ ಏನೋ ನಮ್ಮ ಫ್ಯಾಮ್ಲಿ, ನನ್ನ ಸಿಸ್ಟರ್ ಹಂಗೆ. ಸೊ ಅಷ್ಟು ಒಂದು ಶಿ ಈಸ್ ಬೀನ್ ಅ ವಂಡರ್ಫುಲ್ ಪ್ರೊಡ್ಯೂಸರ್. ಚಿಕ್ಕವರಿಂದ ಹಿಡ್ದು ಒಂದು ಏನೋ ಯಾರ್ಯಾರು ಸೆಟ್ಟಲ್ಲಿದ್ದರು ಎಲ್ರಿಗೂ ಒಂದು ಚೆನ್ನಾಗಿ ಊಟ ಹಾಕಿ, ಚೆನ್ನಾಗಿ ಒಂದು ಏನೋ ಏನೇನು ಬೇಕೋ ಎಲ್ಲ ನೋಡಿಕೊಂಡು ಅಷ್ಟು ಒಳ್ಳೆ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್ ಪದ್ಮಾವತಿ ಅವರೇ. ಮೇಡಮ್ ಆಮೇಲೆ ಪ್ಲೀಸ್ ಹೀರೋಯಿನ್ ಬಗ್ಗೆ. ಆ್ಯಕ್ಚುಲಿ ಹೀರೋಯಿನ್ ಬಗ್ಗೆ ಖಂಡಿತವಾಗಿ ಹೇಳಲೇಬೇಕು. ಅಲ್ಲ, ಈ ಒಂದು ಹೀರೋಯಿನ್ ಅಂತ ಅಲ್ಲ, ಆ್ಯಕ್ಚುಲಿ ನೋಡೋಕೆ ಹೋದರೆ ಸರ್ ಜೊತೆ ಯಾವ ಹೀರೋಯಿನ್ ಮಾಡಿದ್ರು ಫಸ್ಟ್ ನನಗೆ ಫ್ರೆಂಡ್ ಆಗ್ತಾರೆ. ಸೊ ಆಗ್ತಾರಲ್ಲ, ನೀವು ಮಾಡ್ಕೊತೀರಾ ಮೇಡಮ್? ಸೇಫ್ಟಿ ಅಲ್ಲ ಸೇಫ್ಟಿ ಖಂಡಿತವಾಗಲ್ಲ. ಬಿಕಾಸ್ ನನಗೆ ನನ್ನ ಗಂಡನ ಬಗ್ಗೆ ಗೊತ್ತು. ಅವ್ರು ಫಸ್ಟ್ ಹೇಳ್ತಾರೆ ಆ್ಯಕ್ಚುಲಿ ಎಲ್ಲ. ಐ ಮೀನ್ ನಾನಾಗಲಿ ಸರ್ ಆಗಲಿ, ವಿ ಆಲ್ ಗಿವ್ ಸೋ ಮಚ್ ಆಫ್ ಕಂಫರ್ಟ್ ಟು ಅವರ್ ಹೀರೋಯಿನ್ಸ್. ಏನೋ ಅವ್ರಿಗೂ ಒಂದು ಆಕ್ವರ್ಡ್ ಆಗಿ ಫೀಲ್ ಆಗಬಾರ್ದು ಅಂತ ಒಂದು ಫೀಲ್ ನಮಗೂ ಇರುತ್ತೆ. ಯಾವುದೇ ಸೀನ್ ಆಗಲಿ, ಕ್ಲೋಸ್ ಸೀನ್, ಐ ಮೀನ್ ಅವ್ರಿಗೆ ಒಂದು ಇಂಟಿಮೆಸಿ ಸೀನ್ ಇರುತ್ತೆ, ಒಂದು ಕ್ಲೋಸ್ ಆಗಿ ಬರೋ ಅಂಥ ಸೀನ್ ಇರುತ್ತೆ. ನಾವು ಕಂಫರ್ಟ್ ಕೊಟ್ಟಿಲ್ಲ ಅಂದರೆ ಅವರು ಕಂಫರ್ಟೇಬಲ್ ಆಗಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಬಿಡಿ ಸರ್ ಪಾಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.